ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವತಿಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡದ ಶಂಕುಸ್ಥಾಪನೆ. ಚನ್ನಪಟ್ಟಣ ತಾಲೂಕಿನ ಮಾಕಳಿ ಗ್ರಾಮದಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯ ಸಿಎಸ್ಆರ್ ನಿಧಿಯಡಿ ನಿರ್ಮಿಸಲ್ಪಡುವ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರು ಪದ್ಮಶ್ರೀ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಮತ್ತು ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಡಾಕ್ಟರ್ ಮಂಜುನಾಥ್ ಮಾತನಾಡಿ, ಗ್ರಾಮೀಣ ಪ್ರದೇಶಗಳ ಶೈಕ್ಷಣಿಕ ಅಭಿವೃದ್ಧಿ ಸಮಾಜದ ನೈಜ ಪ್ರಗತಿಯ ಅಸ್ಥಿವಾರವಾಗಿದೆ. ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯು ಸಿಎಸ್ಆರ್ ನಿಧಿಯಡಿ ಕೈಗೊಂಡಿರುವ ಈ ಶೈಕ್ಷಣಿಕ ಪ್ರಯತ್ನವು ನಿಜವಾಗಿಯೂ ಶ್ಲಾಘನೀಯ. ಇಂತಹ ನಿಧಿಗಳ ಸದುಪಯೋಗದಿಂದ ಗ್ರಾಮೀಣ ಭಾಗಗಳಲ್ಲಿ ಆಧುನಿಕ ಸೌಲಭ್ಯಗಳ ಶಾಲೆಗಳನ್ನು ನಿರ್ಮಿಸಿ ಬಡ ಹಾಗೂ ಹಿನ್ನಡೆಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಪರಿಸರ ನಿರ್ಮಾಣವಾಗಬೇಕು. ಸಿಎಸ್ಆರ್ ನಿಧಿಯಿಂದ ಕಟ್ಟಡಗಳು ನಿರ್ಮಾಣವಾಗಬಹುದು, ಆದರೆ ಅವುಗಳ ನಿರ್ವಹಣೆ, ಶಿಕ್ಷಕರ ನೇಮಕ ಹಾಗೂ ಶಾಲಾ ಆಡಳಿತದ ಸಮರ್ಪಕ ಕಾರ್ಯಪದ್ಧತಿ ಸರ್ಕಾರದ ಹೊಣೆಗಾರಿಕೆ. ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತರಲು ನಾನು ಪ್ರಯತ್ನಿಸುತ್ತೇನೆ. ಗ್ರಾಮೀಣ ಶಿಕ್ಷಣದ ಬುನಾದಿಯನ್ನು ಬಲಪಡಿಸಲು ಸಹಕರಿಸುತ್ತಿರುವ ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಸಂಸ್ಥೆಯ ಸಂಪೂರ್ಣ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಸಂಸದರಾದ ಡಾಕ್ಟರ್ ಮಂಜುನಾಥ್, ಶಾಸಕ ಶ್ರೀ ಸಿಪಿ ಯೋಗೇಶ್ವರ್, ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯ ಹಿರಿಯ ಅಧಿಕಾರಿಗಳು, ಗ್ರಾಮಸ್ಥರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮಾಕ್ಲಿ ಗ್ರಾಮದಲ್ಲಿ ಒಂದು ಕರ್ನಾಟಕ ಸಾರ್ವಜನಿಕ ಶಾಲೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆಯನ್ನು ಇವತ್ತು ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ಮತ್ತು ಟೊಯೋಟಾ ಕಿರ್ಲೋಸ್ಕರ್ ಫೈನಾನ್ಸ್ ಜಂಟಿಯಾಗಿ ಸುಮಾರು 35,000 ಸ್ಕ್ವೇರ್ ಫೀಟ್ ಚದರ ಅಡಿ ಏನಿದೆ, ಇದರಲ್ಲಿ 3 ಗ್ರಾಮಸ್ಥರ ಪರವಾಗಿ, ನಮ್ಮ ಪರವಾಗಿ ಅವರನ್ನು ಅಭಿನಂದಿಸ್ತೇವೆ. ಈ ಸಂದರ್ಭದಲ್ಲಿ ಯಾಕೆಂದರೆ ಶಿಕ್ಷಣ ಮತ್ತು ಆರೋಗ್ಯ ನಮ್ಮ ಈ ದೇಶದ ಅಭಿವೃದ್ಧಿಯ 2 ಕಣ್ಣುಗಳು ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯವಾದದ್ದು. ಶಿಕ್ಷಣ ಮತ್ತು ವಿದ್ಯಾಭ್ಯಾಸ ಅಂದರೆ ನಮ್ಮ ಭವಿಷ್ಯ, ನಮ್ಮ ಬದುಕು ಮತ್ತು ನಮ್ಮ ಭವಿಷ್ಯತ್ ಭೂತಕಾಲ ಆಗಿದೆ ಈಗ ಆಲ್ರೆಡಿ. ಮುಂದೆ ಯಾವ ರೀತಿ ನಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು. ಯಾಕೆಂದರೆ ಸಾಕ್ಷರತೆ ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ವಿದ್ಯಾಭ್ಯಾಸ ಮತ್ತು ನಾವು ಕಲಿಕೆ ಏನಿದೆ ಅದು ನಮಗೆ ಅದು ಒಂದು ರಕ್ಷಾ ಕವಚ ಇದ್ದಂತೆ. ಹೀಗಾಗಿ ಯಾಕೆಂದರೆ ಇವತ್ತು ಹಳ್ಳಿಗಳಲ್ಲೂ ಕೂಡ ಇವತ್ತು ಆಧುನಿಕ ತಂತ್ರಜ್ಞಾನವನ್ನು ಒಳಪಡಿಸ್ಕೊಂಡು ಮತ್ತು ಗಣಕೀಕರಣ, ಇವತ್ತು ತಂತ್ರಜ್ಞಾನದ ಯುಗದಲ್ಲಿದ್ದೇವೆ ಮತ್ತು ಗಣಕೀಕರಣದ ಈ ಕಾಲಘಟ್ಟದಲ್ಲಿ ಹಳ್ಳಿ ಭಾಗದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೂ ಕೂಡ ಆಧುನಿಕ ತಂತ್ರಜ್ಞಾನವನ್ನು ಮತ್ತು ಗಣಕೀಕರಣದ ವಿದ್ಯಾಭ್ಯಾಸವನ್ನು ನಾವು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಬರಬೇಕಾಗಿತ್ತು. ಅವರ ಇವತ್ತು ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸೋಣ. ಅದು ಬಹಳ ಮುಖ್ಯವಾದದ್ದು. ಹೀಗಾಗಿ ಇವತ್ತು ಈ CSR ಅಡಿಯಲ್ಲಿ ಇವತ್ತು ಸುಮಾರು 10 ರಿಂದ 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅತ್ಯಾಧುನಿಕ ಕರ್ನಾಟಕ ಪಬ್ಲಿಕ್ ಸ್ಕೂಲು ಇವತ್ತು ಮಾಕ್ಲಿ ಗ್ರಾಮದಲ್ಲಿ ಆಗ್ತಾ ಇರೋದು ಬಹಳ ಸಂತೋಷದ ವಿಚಾರ. ಮತ್ತೊಮ್ಮೆ ಅವರನ್ನು ಅಭಿನಂದಿಸೋಣ. ನಂತರ 1.5 ವರ್ಷದಲ್ಲಿ ಸುಮಾರು 15 ರಿಂದ 16 ತಿಂಗಳಲ್ಲಿ ಇವತ್ತು ಈ ಭವ್ಯವಾದ ಕಟ್ಟಡ ಅವರು ಕಾಮಗಾರಿಯನ್ನು ಮುಗಿಸಿ ಇದನ್ನು ಕಾರ್ಯರೂಪಕ್ಕೆ ತರಲಿದ್ದಾರೆ. ಯಾಕೆಂದರೆ ನಂತರ ಇದರ ನಿರ್ವಹಣೆ ಸರ್ಕಾರದ ಜವಾಬ್ದಾರಿ, ಶಿಕ್ಷಣ ಇಲಾಖೆಯ ಜವಾಬ್ದಾರಿ. ಹಲವಾರು ಬಾರಿ ನಾವು ಹೇಳ್ತಾನೆ ಇದ್ದೇವೆ, ಇದು ಬರಬೇಕಿದು. ಯಾಕೆಂದರೆ ಶಾಲೆಗೆ ಕೇವಲ ಶಿಕ್ಷಕರನ್ನು ನಾವು ಅಪಾಯಿಂಟ್ ಮಾಡಿದರೆ ಸಾಲದು, ಅದರ ಜೊತೆಗೆ ಅಟೆಂಡರ್ಗಳು ಬೇಕು, ಆಯಾಗಳು ಬೇಕು. ಈ ಹುದ್ದೆಗಳನ್ನು ಸರ್ಕಾರ ಇದನ್ನು ಸೃಜಿಸಬೇಕು, ಇದನ್ನು ಕ್ರಿಯೇಟ್ ಮಾಡಬೇಕು. ಯಾಕೆಂದರೆ ಪ್ರತಿಯೊಂದು ಶಾಲೆನಲ್ಲೂ ಕೂಡ ಈಗ ನಮಗೆ ಆಸ್ಪತ್ರೆಗಳಲ್ಲಿ ಶೌಚಾಲಯ ಎಷ್ಟು ಮುಖ್ಯನೋ ಅದೇ ರೀತಿ ಶಾಲೆಗಳಲ್ಲೂ ಕೂಡ ಶೌಚಾಲಯ ಬಹಳ ಮುಖ್ಯ. ಈ ಶೌಚಾಲಯದ ನಿರ್ವಹಣೆಗಾಗಿ ಆಯಾ ಮತ್ತು ಅಟೆಂಡರ್ಗಳ ಹುದ್ದೆಯನ್ನು ಸರ್ಕಾರ ಈ ಕೇವಲ ಮಾಕ್ಲಿ ಶಾಲೆಯಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಶಾಲೆಗಳಲ್ಲೂ ಕೂಡ ಅಟೆಂಡರು ಮತ್ತು ಒಂದು ಆಯಾ ಪೋಸ್ಟನ್ನು, ಹುದ್ದೆಯನ್ನು ಅದನ್ನು ಸೃಜಿಸಬೇಕು, ಅಂದರೆ ಅದನ್ನು ಕ್ರಿಯೇಟ್ ಮಾಡಬೇಕು. ಯಾಕೆಂದರೆ ಈ ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ. ವಿದ್ಯಾರ್ಥಿಗಳಿಗೆ ಅವರ ಶಾಲೆಯಲ್ಲಿ ಕಲಿಯುವಾಗಲೇ ಅವರ ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥ ಕಲಿಕೆ ಕೂಡ ಶಾಲೆಯಲ್ಲಿ, ಅಂದರೆ ಪಠ್ಯ ಪುಸ್ತಕವನ್ನು ಓದಬೇಕು, ಪಠ್ಯ ಪುಸ್ತಕಗಳಲ್ಲಿ ಇರತಕ್ಕಂಥ ವಿಚಾರಗಳನ್ನು ನಾವು ಗ್ರಹಿಸಬೇಕು. ಅದೇ ರೀತಿ ಸ್ವಚ್ಛತೆಗೂ ಕೂಡ
ನಾವು ಕಲಿಕೆಯನ್ನು ಶಾಲೆಯ ಮಟ್ಟದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ನಮ್ಮ ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ಸಂಸ್ಥೆಯನ್ನು ಮತ್ತು ಫೈನಾನ್ಸ್ ಸಂಸ್ಥೆಯನ್ನು ಮುಕ್ತಕಂಠದಿಂದ ನಾವು ಅಭಿನಂದಿಸಬೇಕು. ಯಾಕೆಂದರೆ ಇವತ್ತು ಟೊಯೋಟಾ ಕಿರ್ಲೋಸ್ಕರ್ ನಮ್ಮ ದೇಶದ ಒಂದು ಅತ್ಯುನ್ನತ ಒಂದು ಕೊಡುಗೆ ಅಂತಲೇ ಹೇಳಬೇಕಾಗುತ್ತೆ. ಟೊಯೋಟಾ ಕಿರ್ಲೋಸ್ಕರ್ ನಾನು ವಿಸಿಟ್ ಮಾಡಿ ನೋಡಿದ್ದೀನಿ. ಅಲ್ಲಿ ಟೊಯೋಟೋ ಆಟೋಮೊಬೈಲ್ ಸೆಕ್ಟರ್ ಪ್ರತಿ ಒಂದು ನಿಮಿಷ ಒಂದು ವೆಹಿಕಲ್ ಬರುತ್ತೆ. ಪ್ರತಿ ಒಂದು ನಿಮಿಷ ನಾವು ಇವತ್ತೇನೈತಿ ಇವತ್ತು ರಾಷ್ಟ್ರಾದ್ಯಂತ ಅದೇ ಕಾರ್ಗಳನ್ನ ನೋಡ್ತಾ ಇದ್ದೀವಿ ನಾವು. ಇವತ್ತು ಅದರಲ್ಲೂ ಕೂಡ ಹೈಬ್ರಿಡ್ ವೆರೈಟಿಗಳು ಬಂದಿದೆ. ಇವತ್ತು ಹೈ ಕ್ರಾಸು, ಹೈಬ್ರಿಡ್. ಈಗ ನಾನು ಬಂದಿದ್ದು ಅದೇ ಕಾರು, ಯೋಗೇಶ್ವರ್ ಅವರು ಬಂದಿದ್ದು ಅದೇ ಕಾರು. ಸೊ ಬಹುಶಃ ಎಲ್ಲ ಇಡೀ ಭಾರತ ದೇಶದಲ್ಲೇ ಕೂಡ ಅದು ಒಂದು ಉತ್ತಮವಾದಂಥ ಸ್ಥಾನ ಮಾಡಿದೆ. ಹೆಚ್ಚಿಗೆ ಹೇಳೋದಾದರೆ ಅದೊಂದು ಇವತ್ತು ಟೊಯೋಟೋ ಕಂಪನಿ ಏನಿದೆ, ಇಟ್ಸ್ ಎ ಜ್ಯುವೆಲ್ ಅಂತ ಹೇಳ್ಬೋದು. ನಮ್ಮ ಭಾರತ ದೇಶದ ಈ ಮೊಬಿಲಿಟಿ ಸೆಕ್ಟರಲ್ಲಿ ಒಂದು ಜ್ಯುವೆಲ್ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಟೊಯೋಟೋ ಅಂದರೆ ಒಂದು ಕ್ವಾಲಿಟಿ, ಟೊಯೋಟೋ ಅಂದರೆ ಒಂದು ಹೆಸರು, ಟೊಯೋಟೋ ಅಂದರೆ ಒಂದು ಬ್ರ್ಯಾಂಡು. ಅದರಲ್ಲೂ ಕೂಡ ಇದು ನಮ್ಮ ಇದು ಜಿಲ್ಲೆನಲ್ಲಿ ಇರತಕ್ಕಂಥದ್ದು, ನಮ್ಮ ಕ್ಷೇತ್ರದಲ್ಲಿ ಇವತ್ತು ಟೊಯೋಟೋ ಇರತಕ್ಕಂಥದ್ದು, ಅದು ನಮಗೆ ತುಂಬ ಹೆಮ್ಮೆಯನ್ನು ತರುತ್ತೆ. ಮತ್ತೊಮ್ಮೆ ಅವ್ರನ್ನ ಅಭಿನಂದಿಸ್ತೇನೆ. ಇದು ಮಾಕ್ಲಿ ಗ್ರಾಮದ ಮತ್ತು ಮಾಕ್ಲಿ ಗ್ರಾಮದ ಸುತ್ತಮುತ್ತಲಿ ಇರತಕ್ಕಂಥ ಎಲ್ಲ ಗ್ರಾಮದ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ಇವತ್ತು ವಿದ್ಯಾಭ್ಯಾಸ ಅನ್ನೋದು ಒಂದು ಸ್ಪರ್ಧಾತ್ಮಕ ಜಗತ್ತು ಇದ್ದೇವೆ, ಸ್ಪರ್ಧೆ ಇದೆ. ಇವತ್ತು ಮಕ್ಕಳು ಕೇವಲ ವಿದ್ಯೆ ಕಲಿತರೆ ಸಾಲದು, ಕೌಶಲ್ಯತೆಯನ್ನು ಕಲಿಬೇಕಾಗುತ್ತೆ. ಯಾಕೆಂದರೆ ಇವಾಗ ನೋಡ್ಬೋದು, ಇವತ್ತು 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ ಇದ್ರೂ ಕೆಲಸ ಸಿಗಲ್ಲ. ಆದರೆ ಇವತ್ತು ಟೆಕ್ನಿಷಿಯನಿಗೆ ಕೆಲಸ ಸಿಗ್ತಾ ಇದೆ, ಡ್ರೈವರ್ಗಳಿಗೆ ಕೆಲಸ ಸಿಗ್ತಾ ಇದೆ, ಅಥವಾ ಕಾರ್ಪೆಂಟರಿಗೆ ಕೆಲಸ ಸಿಗ್ತಾ ಇದೆ. ಅದರಿಂದ ವಿದ್ಯೆ ಜೊತೆ ನಾವು ಕೌಶಲ್ಯತೆಯನ್ನು ಕೂಡ ನಾವು ಮಕ್ಕಳಿಗೆ ಕಲಿಸತಕ್ಕಂಥ ವ್ಯವಸ್ಥೆ ಮಾಡಬೇಕು. ಗಣಕೀಕರಣವನ್ನು ನಾವು ಅಳವಡಿಸ್ಕೋಬೇಕು. ಈ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಭಾಗಿಯಾಗಿ ಇವತ್ತು ಶಂಕುಸ್ಥಾಪನೆಯನ್ನು ನಾವು ನೆರವೇರಿಸಿದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವರಿಗೆ ನಮ್ಮ ಹಾರೈಕೆ. ನಮಸ್ಕಾರ. ಕೊಡುವ ಉದ್ದೇಶದಿಂದ ಅವರಿಗೆ ಉತ್ತಮವಾದ ಒಂದು ಕಟ್ಟಡವನ್ನು ಕಟ್ಕೊಡ್ತಾ ಇದ್ದಾರೆ. ಅವರ ಈ ಸಾರ್ವಜನಿಕ ಕಳಕಳಿ, ಅವರ ಜವಾಬ್ದಾರಿ ಕೆಲಸವನ್ನ ನಮ್ಮ ತಾಲೂಕಿನಲ್ಲಿ ಮಾತಾಡ್ತಕ್ಕಂಥದ್ದು, ಅದು ಮಾಕ್ಲಿ ಗ್ರಾಮದಲ್ಲಿ ಮಾತಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ಖುಷಿ ತಂದುಕೊಟ್ಟಿದೆ. ಅದರ ಪ್ರಯೋಜನವನ್ನು ಈ ಭಾಗದ ಹಳ್ಳಿಗಾಡಿನ ಮಕ್ಕಳು ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಒಂದು ವಿದ್ಯಾಭ್ಯಾಸದ ವೈಖರಿಯನ್ನು ಬದಲಾವಣೆ ಮಾಡ್ತಾ ಇದೆ. ಮೊದಲೆಲ್ಲ ಪ್ರತಿ ಊರಲ್ಲೂ ಶಾಲೆ ಇರ್ತಾ ಇದ್ವು, ಪ್ರತಿ ಊರಿನಲ್ಲೂ ಕೂಡ ಮಕ್ಕಳು ಓದ್ತಾ ಇದ್ರು. ಇವತ್ತು ಬದಲಾದಂಥ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಅದರ ಉದ್ದೇಶದಿಂದ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಕರೀತಾ ಇದ್ದಾರೆ. ನಮ್ಮ ತಾಲೂಕಲ್ಲೂ ಕೂಡ ಈಗಾಗಲೇ 5 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿದೆ. ಅಲ್ಲಿ ಸುತ್ತಮುತ್ತಲಿನ ಊರಿನ ಎಲ್ಲ ಮಕ್ಕಳು ಒಟ್ಟಿಗೆ ಸೇರ್ತಕ್ಕಂಥ ಒಂದು ಅವಕಾಶ ಇರ್ತದೆ. ಆ ದೃಷ್ಟಿಯಿಂದ ಈ ಒಂದು ಊರಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಶಾಲೆಯನ್ನು ಕೂಡ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಪರಿವರ್ತನೆ ಮಾಡಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿಗಳನ್ನ ಆ ಒಂದು ಹೊಣೆಗಾರಿಕೆಯನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಡಾಕ್ಟರ್ ಹೇಳೋ ಥರ ಈ ಒಂದು ಕಟ್ಟಡ ಆಗೋದ್ರಿಂದ ಮಕ್ಕಳ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಟೊಯೋಟೋ ಎಲ್ಲ ಅಂಗಸಂಸ್ಥೆಗಳನ್ನ ಅವರು ಈಗಾಗಲೇ ಡಾಕ್ಟ್ರು ಟೊಯೋಟಾ ನಮ್ಮ ಸಂಸ್ಥೆನೂ ಥರ ಆಗೋದಿಲ್ಲ. ಯಾಕೆಂದ್ರೆ ಅದು ನಮ್ಮ ಜಿಲ್ಲೆಯಲ್ಲಿ ಇದೆ, ನಮ್ಮ ಭಾಗದಲ್ಲೇ ಇದೆ. ಇನ್ನೂ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಶಾಲೆಗಳಿಗೆ ಸಹಾಯ ಬೇಕಾಗುತ್ತೆ. ಆ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ನಮಗೆ ಮತ್ತು ಸಂಸ್ಥೆಯ ಎಲ್ಲ ಮುಖಂಡರುಗಳಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. We cannot handle with our CSR money. So we joined together. So we want to make one school today. So that's how we have come together. That's the way. Any existing There is one also high school. but we are doing that. What is going to be the built-up area? Sir, I will just say. So overall built-up area is around 35,100 square feet.
So we have 20 classrooms and smart classroom 2 numbers, staff room, principal room, visitor waiting lounge, admin office, washrooms, reading room. Concept ಚೆನ್ನಾಗಿದೆ.